ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟಿಂದ ಇನ್ನೂ ಚೆನ್ನಾಗಿರ್ತೀನಿ. ಏನಪ್ಪ ಖುಷಿ ವಿಚಾರ ಅಂತ ಹೇಳೋದಾದ್ರೆ, ಆಲ್ರೆಡಿ ತಮ್ಮನೇಲಿ ನೋಡಿ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಾಗಿರ್ಬೋದು. ಈ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ವಿಶ್ವಾಸದಿಂದ ನನಗೆ ಯೂಟ್ಯೂಬ್ ಸೆಕೆಂಡ್ ಪೇಮೆಂಟ್ ಕೂಡ ರಿಸೀವ್ ಆಯಿತು. ವಿಡಿಯೋ ಮಾಡಬೇಕು ಅಂತ ಅನ್ಕೋತಾನೆ ಇದ್ದೆ, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ಯಾಕೆಂದರೆ ಹಬ್ಬ ಇತ್ತು, ನಮ್ಮೂರ ಜಾತ್ರೆ, ಅಲ್ಲಿ ಇಲ್ಲಿ ಹೋಗಿ ಬರೋದ್ರೊಳಗೆ ಹಿಂಗೆ ಟೈಮ್ ಆಗೋಯ್ತು, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 70,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದಾರೆ. ಹೌದು, 70,000 ಅನ್ನೋದು ಅಷ್ಟು ಸುಲಭದ ಮಾತೇ ಅಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದರಲ್ಲಿ ಒಳ್ಳೊಳ್ಳೆ ನನ್ನ ಫ್ರೆಂಡ್ ಒಬ್ರು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗ್ತಾ ಇದ್ದಾವೆ. ಏನು ಎತ್ತ ಅಂತ ಫುಲ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ವಿಡಿಯೋನ ಮಾಡಾಕಿದ್ದೆ, ರೀಲ್ಸ್ನ ಪೋಸ್ಟ್ ಮಾಡಿದ್ದೆ. ಅದರಲ್ಲೂ ಸಹ ತುಂಬ ಜನ ಕೇಳಿದ್ರಿ. ಈ ವಿಡಿಯೋದಲ್ಲೂ ಸಹ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ತುಂಬ ಪ್ರೀಮಿಯಂ ಕ್ವಾಲಿಟಿಲಿ ಸ್ಯಾರಿಗಳನ್ನ ಕೊಡ್ತಾ ಇದ್ದಾರೆ, ಅತಿ ಕಡಿಮೆ ಬೆಲೆಗೆ. ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು ಕೂಡ. ನಾನು ಕೂಡ ತರಿಸ್ಕೊಂಡಿದ್ದೆ. ನಿಮಗೂ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಎತ್ತ ಅಂತ ಫುಲ್ ಡೀಟೇಲ್ಸ್ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನನ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೆಕೆಂಡ್ ಪೇಮೆಂಟ್ ಎಷ್ಟು ಬಂತು ಏನು ಎತ್ತ ಅಂತ ನಾನು ಹೇಳ್ತೀನಿ. ಯಾವ ರೀತಿ ಹೇಳೋದು ಅನ್ನೋದಾದ್ರೆ, ವಿಡಿಯೋದಲ್ಲಿ ನನ್ನ ಮಗಗೆ ಏನಾದ್ರು ತಗೋತೀನಿ ಆ ದುಡ್ಡಲ್ಲಿ ಅಂತ ಹೇಳಿದ್ದೆ. ತಗೋತೀನಿ, ಬಟ್ ಅವ್ನ ಬರ್ತಡೇಗೆ ತಗೋತೀನಿ ಅವನಿಗೆ. ಇವಾಗ ನಾನು ಬಂದಿದ್ದ ದುಡ್ಡಲ್ಲಿ ಏನು ತಗೊಂಡೆ ಅಂದ್ರೆ, ಈಗ ಅದು ನೆನಪಾಗಿರ್ಲಿ ಅಂತ ನಾನು ಕಿವಿ ಓಲೆ ಮಾಡೋಕ್ಕೆ ಹಾಕಿದ್ದೀನಿ. ಅದು ಬಂದಮೇಲೆ ನಾನು ನಿಮಗೆ ಎಷ್ಟಿದೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈಗ ಸೆಕೆಂಡ್ ಪೇಮೆಂಟ್ ಎಷ್ಟಪ್ಪ ಬಂತು ಅಂತ ನೋಡೋದಾದ್ರೆ, ತುಂಬಾ ಜನ ಕೇಳ್ತಾ ಇದ್ರಿ, ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂದ್ರೆ, ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಡಿಸೆಂಬರಲ್ಲಿ 23ಗೆ ಬಂದಿತ್ತು. ಸೆಕೆಂಡ್ ಯೂಟ್ಯೂಬ್ ಪೇಮೆಂಟು ಜನವರಿ. ರೋಡ್ ಸೈಡ್ ಇರೋದ್ರಿಂದ ಡಿಸ್ಟರ್ಬೆನ್ಸು, ಟ್ರ್ಯಾಕ್ಟರ್ ಎಲ್ಲ ವೆಹಿಕಲ್ಗಳು ಓಡಾಡ್ತಾ ಇರ್ತವೆ. ಸೆಕೆಂಡ್ ಪೇಮೆಂಟ್ ಯಾವಾಗ ಬಂತಪ್ಪ ಅಂದರೆ 23 ಜಾನ್ವರಿಲಿ ಬಂತು. ಬಟ್ ನನಗೆ ವಿಡಿಯೋ ಮಾಡೋಕೆ ಆಗಿರಲಿಲ್ಲ. ಅಲ್ಲಿ ಇಲ್ಲಿ ಓಡಾಟ, ಜಾತ್ರೆ, ನಮ್ಮೂರು ಹಬ್ಬ, ನಮ್ಮಪ್ಪ ಇದು ಪೂಜೆ ಮಾಡಿದ್ವಿ, ಕಳಸ ಪೂಜೆ. ಒಂದು ನಿಮಿಷ, ನಮ್ಮಪ್ಪ ಹಿರಿಯರ ಎಡೆ ಅಂತ ಇರ್ತೀವಿ ಜನವರಿಲಿ, ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಅದು ಯಾವುದೂ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಅವೆಲ್ಲ ಏನಕ್ಕೆ ಅಂತ ಅನ್ಸುತ್ತೆ. ಕೆಲವರು ಸಿಂಪತಿಗೆ ಇಟ್ಟಿಸ್ಕೊಳೋಕ್ಕೋಸ್ಕರ ಆ ರೀತಿ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾರೆ ಅಂತ ಅಂದ್ಕೋತಾರೆ. ನನಗೆ ಆ ರೀತಿ ನಮ್ಮಪ್ಪನ ಬಗ್ಗೆ ಆ ರೀತಿ ಎಲ್ಲ ನನಗೆ ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಈ ವಿಡಿಯೋ ಇದೆ, ನಿಮ್ಗೇನಾದರೂ ಹಾಕಿ ಅಂತ ಹೇಳಿದ್ರೆ ಮಾತ್ರ ನಾನು ಹಾಕ್ತೀನಿ. ಬಟ್ ಅವೆಲ್ಲ ಹಾಕಕ್ಕೆ ಹೋಗಿಲ್ಲ. ಹೌದು, ಸೆಕೆಂಡ್ ಪೇಮೆಂಟ್ ಕೂಡ ರಿಸೀವ್ ಆಯಿತು. ಎಷ್ಟಪ್ಪ ಅಂದರೆ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟು ಪೇಮೆಂಟ್ ರಿಸೀವ್ ಆಯಿತು. ಎಷ್ಟಪ್ಪ ಅಂದರೆ, ಒಂದು ಎಕ್ಸಾಂಪಲ್ ಯಾವ ರೀತಿ ಹೇಳೋದಂದರೆ, ಇದು ಬಟ್ಟೆಲೆ ಕೊಡ್ತೀನಿ. ಬಟ್ಟೆಲೆ ಕೊಡ್ತೀನಿ. ಎಷ್ಟಪ್ಪ ಅಂದರೆ, ನನಗೆ ಯಾವ ರೀತಿ ಹೇಳೋದು, ಸ್ಯಾರಿಲಿ ಹೇಳ್ತೀನಿ ನೋಡಿ, 10,000ದ್ದು 2 ರೇಷ್ಮೆ ಸೀರೆ ತಗೋಬೋದು. 10,000 2 ಸೀರೆ ತಗೋಬೋದು. ಹಾಗೆ 4,000ದ್ದು ಒಂದು ಸೀರೆ ತಗೋಬೋದು. 10,000ದ್ದು 10,000ದ್ದು 2 ಸೀರೆ 20 ಆಯಿತು. ಇನ್ನು 4,000 4 ಆಯಿತು. ನೀವೆಲ್ಲೇ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ಫುಲ್ಲು ಹೇಳೋ ಆಗಿಲ್ಲ ಯೂಟ್ಯೂಬ್ ರೂಲ್ಸು, ಎಷ್ಟು ಬಂತು ಏನು ಅಂತ ಯೂಟ್ಯೂಬ್ ರೂಲ್ಸ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 20,000ಕ್ಕೆ 10,000 ರೂಪಾಯಿದು 2 ಸೀರೆ ತಗೋಬೋದು. ಹಾಗೆ 4,000ಕ್ಕೆ 1 ಸೀರೆ ತಗೋಬೋದು. ನೀವೇ ಗೆಸ್ ಮಾಡಿ. ಅಷ್ಟು ಪೇಮೆಂಟ್ ನನಗೆ ರಿಸೀವ್ ಆಯಿತು. ಹೌದು, ನನಗೆ ತುಂಬ ಖುಷಿ ಇದೆ. ಯಾಕಪ್ಪ ಅಂದರೆ, ನಾನು ಕೂಡ ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟಿಂದ ಯೂಟ್ಯೂಬಿಂದ 37,000 ರೂಪಾಯಿನ 2 ತಿಂಗಳಲ್ಲಿ ದುಡ್ದಿದ್ದೀನಿ. ಅಂದರೆ ನನಗೆ ಖುಷಿಯಾಗಿದೆ. ಯಾಕೆ ನಾನು ಮನೇಲಿ ಇಟ್ಕೊಂಡೇನೆ 37,000 ರೂಪಾಯಿ ನಂದು ಅಂತ ದುಡ್ದಿದ್ದೀನಿ. ನನಗೆ ಖುಷಿ ಇದೆ. ನನ್ನ ಮನೆಯವ್ರಿಗೆ ಖುಷಿ ಇದೆಯೋ ಬೇರೆಯವ್ರಿಗೆ ಖುಷಿ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಖುಷಿ ಇದೆ. ಅದರಲ್ಲಿ
ಈಗ ನನ್ನ ಖರ್ಚು ಎಲ್ಲ ಕಳೆದು ನನಗೆ ಅಂತ ಸ್ವಲ್ಪ ಇಟ್ಕೊಂಡು ನನ್ನ ಮಗಗೂ ಸ್ವಲ್ಪ ಎತ್ತಿಟ್ಟು ಅವನ ಬರ್ಡೇಗೆ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ, ಕೊಡ್ತೀನಿ. ನೆಕ್ಸ್ಟು ಇವಾಗ ನಾನು ಏನು ತಗೊಂಡಿದ್ದೀನಿ ಅಂದರೆ ಓಲೆ ಮಾಡೋಕೆ ಹಾಕಿದ್ದೀನಿ. ಅದು ಯಾವ ರೀತಿ ಇದೆ ಏನು ಅಂತ ನಿಮ್ಗೆ ಏನಾದರೂ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ರಿಗೂ ತುಂಬ ಅಷ್ಟು ಬಿಡಿ. ಯೂಟ್ಯೂಬ್ ಪೇಮೆಂಟು ನಿಮ್ಗೆ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಯೂಟ್ಯೂಬಿಂದ ನಾವು ಕೂಡ ದುಡ್ಡು ಮಾಡ್ಬೋದು. ನಾನು ಮುಂಚೆ ಯೂಟ್ಯೂಬಿಂದ ದುಡ್ಡು ಬರುತ್ತಾಯೇ ಸುಮ್ಮನೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಅನ್ಸುತ್ತೆ ಯಾವಾಗಿಂದನೂ ನಾನು ಕಷ್ಟ ಬಿದ್ದಿದ್ರೆ ಇವಾಗ ಎಷ್ಟೋ ಲಕ್ಷನೇ ದುಡಿಬೋದಿತ್ತು ಅಂತ ನನಗನ್ಸುತ್ತೆ. ಹೌದು, ಯೂಟ್ಯೂಬಲ್ಲಿ ದುಡಿಬೋದು, ಆದರೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕ್ತಾ ಇರಬೇಕು, ಗ್ಯಾಪ್ ಕೊಡೋ ಹಾಗಿಲ್ಲ. ಅದು ಕೂಡ ನಮ್ಮಲ್ಲಿ ಒಂದು ಕೆಲಸ ಅಂತ ನಾವು ಮಾಡಿದ್ರೆ ಅದಕ್ಕೆ ಅಂತಾನೆ 1 ಅವರ್ 2 ಅವರ್ ಡೈಲಿ ಎತ್ತಿಟ್ರೆ ಸಕ್ಸಸ್ ಅಂತೂ ಖಂಡಿತ ಸಿಗುತ್ತೆ. ಹೌದು, ನನ್ನ ಆಡ್ಕೊಂಡವ್ರಿಗೆ ಇದೇ ವಿಡಿಯೋ ಸಾಕ್ಷಿ ಅಂತಾನೆ ಹೇಳ್ಬೋದು. ಹೌದು, ನಾನು ಕೂಡ ಯೂಟ್ಯೂಬಿಂದ 37,000 ರೂಪಾಯಿನ 2 ತಿಂಗಳಲ್ಲಿ ಸಂಪಾದನೆ ಮಾಡಿದ್ದೀನಿ. ನನಗೆ ಖುಷಿ ಇದೆ. ಕೆಲವೊಂದಿಷ್ಟು ಜನ ಕೇಳ್ಬೋದು, ಲೈನ್ಸ್ ಹಾಕ್ತೀರಾ ಹಾಗೆ ಹೀಗೆ ಅಂತ. ಹೌದು, ನಾನು ಶಾರ್ಟ್ಸ್ ವಿಡಿಯೋ ಹಾಕ್ತೀನಿ, ಅದು ವೈರಲ್ ಆಗಿದೆ, ಅದರಿಂದ ಕೂಡ ಅಮೌಂಟು ಬರ್ತಾ ಇದೆ, ಅದರಿಂದ ಕೂಡ ಬಂದಿದೆ. ಲಾಂಗ್ ವಿಡಿಯೋಗಳಿಂದನೂ ಕೂಡ ಬಂದಿದೆ. ಈಗೇನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ಹೇಳೋದ್ನಲ್ವಾ, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನನ್ನ ಫ್ರೆಂಡು ಅಂತ. ಅದೇನಪ್ಪ ಅಂದರೆ ದ ಮನ್ವಿ ಫ್ಯಾಷನ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅವ್ರ ಹತ್ರ ಸ್ಯಾರಿ ಕಲೆಕ್ಷನ್, ಡ್ರೆಸ್ ಕಲೆಕ್ಷನ್, ಎಲ್ಲ ಥರದ ಸೀರೆಗಳು ಸಿಗ್ತಾ ಇದ್ದಾವೆ. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಲಿ ಕೊಡ್ತಾ ಇದ್ದಾರೆ. ಅದು ಬೇರೆ ಯಾರು ಅಲ್ಲ, ನನ್ನ ಫ್ರೆಂಡೇನೆ ಆ ಪೇಜು. ಅವಳು ಹೊಸದಾಗಿ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾಳೆ. ಚಿಕ್ಕ ಪೇಜು, ಚಿಕ್ಕ ಇವರು ಅಂತ ಎಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಚಿಕ್ಕವರಿಂದನೇ ಬೆಳಿಬೇಕಲ್ವಾ, ಅವ್ರ ಹತ್ರ ಏನು ಸಿಗುತ್ತೆ ಅಂತ ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಚಿಕ್ಕ ಬಿಸ್ನೆಸ್ನ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಮುಖ್ಯ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ನಾನು ಅವ್ರ ಲಿಂಕ್ ಬೇಕಾದರೆ ಕೆಳಗೆ ಕೊಟ್ಟಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಕಲೆಕ್ಷನ್ ಹಾಕಿದ್ದಾರೆ ತುಂಬ, ಅಲ್ಲಿ ಕಮೆಂಟ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಫಾಲೋ ಮಾಡಿಕೊಂಡು ಅವ್ರಿಗೆ ಡೈರೆಕ್ಟ್ ನಿಮ್ಗೆ ಯಾವ್ದಾದ್ರು ಸ್ಯಾರಿ ಇಷ್ಟ ಆದರೆ, ಡ್ರೆಸ್ ಇಷ್ಟ ಆದರೆ ಅಲ್ಲಿ ಮೆಸೇಜ್ ಮಾಡಿದ್ರೆ ಅವ್ರದ್ದು ಫೋನ್ ನಂಬರ್ ಕೊಟ್ಟಿಲ್ಲ, ಒಂದೇ ಇರೋದ್ರಿಂದ ಅವ್ರು ಮೆಸೇಜ್ ಮಾಡಿದ್ರೆ ಅಲ್ಲೇ ನಿಮ್ಗೆ ರಿಪ್ಲೈ ಮಾಡ್ತಾಳೆ, ರೆಸ್ಪಾನ್ಸ್ ಮಾಡ್ತಾಳೆ, ನಿಮಗೆ ಕಳಿಸ್ಕೊಡ್ತಾಳೆ. ಬೆಂಗಳೂರು ಓವರ್ ಆಲ್ ಫ್ರೀ ಶಿಪ್ಪಿಂಗ್ ಇರುತ್ತೆ. ಬೇರೆ ಕಡೆಯಿಂದ ಆದರೆ ಅಲ್ಲೇ ಹೇಳ್ತಾನೆ. ಒಳ್ಳೆ ಕಡಿಮೆ ಬೆಲೆಗೆ ಸೀರೆಗಳನ್ನ ಕೊಡ್ತಾ ಇದ್ದಾಳೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಆ ಕಲರ್ಸ್ ನೋಡಿನೇ ತಗೋಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರೋವನ್ನ ತರಿಸ್ತಾ ಇದ್ದಾರೆ. ಬೆಂಗಳೂರಲ್ಲೇ ಇರೋದ್ರಿಂದ ಅವಳ ಹತ್ರ ಯಾವ್ಯಾವ ಸ್ಯಾರಿ ಇವಾಗ ಸಿಗ್ತಾ ಇದಾವೆ ಅಂದ್ರೆ ಕಾಟನ್ ಸ್ಯಾರಿ, ಮೈಸೂರು ಸ್ಯಾರಿ ಸಿಲ್ಕ್, ಬನಾರಸ್ ಸ್ಯಾರಿ ಸಿಲ್ಕ್ ಸಿಗ್ತಾ ಇದಾವೆ. ಹಾಗೆ ಅಂಬ್ರೆಲಾ ಡ್ರೆಸ್, ಕುರ್ತಾ ಸೆಟ್ ಎಲ್ಲ ಸಿಗ್ತಾ ಇದಾವೆ. ನಿಮ್ಗೆ ಆಮೇಲೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಯಾವ್ದಾದ್ರು ನೀವು ಈಗ ಡ್ರೆಸ್ ನೋಡಿರ್ತೀರಾ, ಸ್ಯಾರಿ ನೋಡಿರ್ತೀರಾ ಅಂದ್ಕೊಳ್ಳಿ, ಆ ಥರದ್ದು ನಿಮ್ಗೆ ಸಿಕ್ಕೇ ಇರಲ್ಲ ಅಂದ್ರೆ ಅದೇ ರೀತಿ ಫೋಟೋನ ಅವಳಿಗೆ ಕಳಿಸ್ಕೊಟ್ರೆ ಅವಳು ಅದನ್ನ ತರಿಸಿ ನಿಮಗೆ ಒಳ್ಳೆ ಕ್ವಾಲಿಟಿಲಿರುವಂಥ ಸೀರೆನ ತರಿಸ್ಬಿಟ್ಟು ನಿಮಗೆ ಕೊಡ್ತಾಳೆ. ತುಂಬ ಅಂದರೆ ತುಂಬ ಒಳ್ಳೆ ಪೇಜ್ ಅಂತಾನೆ ಹೇಳ್ಬೋದು. ಇವಾಗ ಸ್ಟಾರ್ಟ್ ಮಾಡಿದಾಳೆ ಅಂತ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಬೇಗ ಹೋಗಿ ಅವಳ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಕಡಿಮೆ ಬೆಲೆ ಕೊಡ್ತಾ ಇದ್ದಾಳೆ. ಒಳ್ಳೆ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳನ್ನ, ಸ್ಯಾರಿಗಳನ್ನ ಅವಳು ತರಿಸ್ತಾ ಇರೋದು. ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ. ಕಸ್ಟಮರ್ ರಿವ್ಯೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೇಗ ಹೋಗಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೇನು ಖುಷಿ ವಿಚಾರಪ್ಪ ಅಂದರೆ ನನಗೆ 70,000 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿದ್ದಾರೆ. ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇತ್ತೀಚೆಗೆ ಕೊಲಾಬ್ರೇಷನ್ ವಿಡಿಯೋಗಳು ಕೂಡ ಬರ್ತಾ ಇದ್ದಾವೆ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಇಯರಿಂಗ್ಸ್ ತಗೊಂಡೆ ಅಂತ ಹೇಳ್ತೀನಿ, ಅಥವಾ ಒಂದು 2-3 ವಿಡಿಯೋ ಆದ್ಮೇಲೆ ಆದ್ರೂ ಆ ವಿಡಿಯೋ ಬರ್ಬೋದು, ಅಥವಾ ಇನ್ನೊಂದು ವಿಡಿಯೋನಾರ ಬರ್ಬೋದು. 1-2 ವಿಡಿಯೋ ವೆಯ್ಟ್ ಮಾಡಿ. ಅಂದ್ರೆ ನಾನು ಮಾಡಕ್ ಹಾಕಿದ್ದೀನಿ, ಅಂದ್ರೆ ನಾನು ತಗೋತಾ ಇಲ್ಲ, ಬಟ್ ನನಗೆ ಮಾಡಿಸಿ ಹಾಕೋಬೇಕು ಅಂತ ತುಂಬಾ ಇಷ್ಟ. ಯಾಕೆಂದ್ರೆ ಈಗ ನಾವು ಹೋಗ್ಬಿಟ್ಟು ಅಂಗಡಿಯಲ್ಲಿ ತಗೊಂಬಂದ್ರೆ ಅದು ಸರಿ ಇರಲ್ಲ ಕ್ವಾಲಿಟಿ ಅಲ್ವಾ, ಅದಕ್ಕೋಸ್ಕರನೇ ಮಾಡ್ಸಕ್ಕೆ ಕೊಟ್ಟಿದ್ದೀನಿ, ಆರ್ಡರ್ ಕೊಟ್ಟಿದ್ದೀನಿ. ಅವರು 2 ವೀಕ್ಸ್ 3 ವೀಕ್ಸ್ ಅಂತ ಹೇಳಿದ್ದಾರೆ. ಒಟ್ಟು ಎಲ್ಲ ಒಂದು 40,000 ಆಗಿದೆ ಓಲೆ. ಇವಾಗ ನೋಡ್ರಿ ಚಿನ್ನದ ರೇಟ್ ಗಗನಕ್ಕೇರಿದೆ ಅಲ್ವಾ, ಗಗನಕ್ಕೇರಿದೆ. ಆದ್ರಿಂದ ಮಾಡಕ್ ಹಾಕಿದ್ದೀನಿ. ನೋಡೋಣ ಹೇಗಿರುತ್ತೆ ಏನು ಅಂತ. ಅಂದ್ರೆ ನಾನು ಸಿಂಪಲ್ ಆಗಿ ಮಾಡಿಸಿದ್ದೀನಿ. ಯಾವ ರೀತಿ ಅಂದ್ರೆ ಒಂದು
ಬಾಕ್ಸ್ ಟೈಪು, ಅದರೊಳಗೆ ಒಂದು ಗ್ರೀನ್ ಕಲರ್ ಅರಳನ್ನ ಬರೋ ರೀತಿ ಮಾಡಿದ್ದೀನಿ. ಎಲ್ಲ ಸೇರಿ ಒಂದು 3 ಗ್ರಾಮ್ ಇದೆ. ಇವಾಗ ಚಿನ್ನದ ರೇಟ್ ನೋಡ್ರೆ 15,000 ಆಗಿದೆ ಗ್ರಾಮು. ಏನೋ ಅಂದ್ರೆ ನನ್ನ ಖುಷಿಗೆ, ಅಂದ್ರೆ ಯೂಟ್ಯೂಬಿಂದ ಬಂದಿದ್ದ ದುಡ್ಡಲ್ಲಿ ನಾನು ಮಾಡಿಸ್ಕೊಂಡೆ ಅನ್ನೋ ಖುಷಿಗೆ ಸುಮ್ಮನೆ ನೆನಪಿಗಿರಲಿ ಅಂತ ನಾನು ಕೂಡ ಓಲೆನ ಮಾಡಕ್ ಹಾಕಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ನನಗೆ ಸಪೋರ್ಟು ಹೀಗೆ ಕಡೆ ತನಕ ಬೇಕು. ಹೀಗೆ ಹೆಚ್ಚು ಹೆಚ್ಚು ಪ್ರೀತಿನ ಕೊಡಿ. ಹಾಗೆ ನನ್ನ ಚಾನಲ್ನ ಯಾರು ಹೊಸಬ್ರಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ನಮ್ಮಂತ ಚಿಕ್ಕ ಯೂಟ್ಯೂಬರ್ ಕೂಡ ಬೆಳಿಬಹುದು, ಆದ್ರೆ ತಾಳ್ಮೆ ತುಂಬಾ ಮುಖ್ಯ. ನನ್ನ 3 ವರ್ಷದ ಯೂಟ್ಯೂಬ್ ಜರ್ನಿಲಿ ನಾನು ಸಕ್ಸಸ್ ಕಂಡಿರೋದು ಈಗ 2 ತಿಂಗಳಿಂದೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಬೀಳ್ಬೇಕು, ತುಂಬಾ ಅಂದ್ರೆ ತುಂಬಾ ತಾಳ್ಮೆ ಇರಬೇಕು. ನಾವು ಬೆಳೀತಾ ಇದೀವಿ ಅಂದ್ರೆ ಕಾಲು ಎಳೆಯಕ್ಕೆ ತುಂಬಾ ಜನ ಬರ್ತಾರೆ, ಅದಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೋಬಾರ್ದು. ಎಲ್ಲ ಗೊತ್ತಲ್ವಾ ಏನು ಎತ್ತ ಅಂತ ನಾನು ಎಷ್ಟೋ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಹೊಸ ಯೂಟ್ಯೂಬರ್ಸ್ ಯಾರ್ಯಾರಿದ್ದೀರಾ, ನಿಮ್ಗೆ ಏನೇ ಇದ್ರು ಡೌಟ್ಸ್ ಇದ್ರು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ಡೌಟ್ನ ಕ್ಲಿಯರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ನಮ್ಗೆ ಎಷ್ಟೋ ಜನಕ್ಕೆ ನನ್ನಿಂದ ಕೂಡ ಹೆಲ್ಪ್ ಆಗಿದೆ ಅಂತ ತುಂಬಾ ಜನ ಹೇಳಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಅಂದ್ರೆ ನನ್ಗೆ ಎಷ್ಟು ಗೊತ್ತೋ ನಾನು ಅಷ್ಟು ನಿಮ್ಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಿದೆ ಅಂತ ನೀವು ಕೂಡ ಈ ರಿವ್ಯೂನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಇಷ್ಟು ಸಾಕಲ್ವಾ? ಹಾಗೇನೆ ಅಷ್ಟಿಲ್ದೇನೆ 70,000 ಜನ ಸಬ್ಸ್ಕ್ರೈಬರ್ ಆಗಿಲ್ಲ. ನಿಮ್ಮೆಲ್ರಿಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೌದು, ಆದಷ್ಟು ಬೇಗ 1,00,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ನೀವೆಲ್ಲ ಬ್ಲೆಸ್ಸಿಂಗ್ಸ್ ಮಾಡಿ. ಆಗ ನಾನು ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಬೇಗ ಬೇಗ ಹೋಗಿ ಮನ್ವಿ ಫ್ಯಾಷನ್ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ಕೆಳಗೆ. ಬೇಗ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸ್ಯಾರಿಗಳು, ಡ್ರೆಸ್ಗಳು ಸಹ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು.